ನಂಜನಗೂಡು ತಾಲೂಕಿನ ಉಸ್ಕೂರು ಗ್ರಾಮದಲ್ಲಿ ಕಳೆದ 1.5 ದಶಕದಿಂದ ನೆನೆಗುದಿಗೆ ಬಿದ್ದಿದ್ದ ಅಂಬೇಡ್ಕರ್ ಭವನ ನಿರ್ಮಾಣದ ಕನಸು ಈಗ ನನಸಾಗುವತ್ತ ಸಾಗಿದೆ. ಅಂಬೇಡ್ಕರ್ ಸೇವಾ ಸಮಿತಿ ಹಾಗೂ ಗ್ರಾಮಸ್ಥರ ಸತತ ಹೋರಾಟದ ಫಲವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ವಿವಾದಿತ ನಿವೇಶನವನ್ನ ಯಶಸ್ವಿಯಾಗಿ ಸರ್ವೆ ಮಾಡಿ ಹದ್ದುಬಸ್ತು ಮಾಡಿದ್ದಾರೆ. ಗ್ರಾಮದ ಸರ್ವೆ ನಂಬರ್ 457ರ ಖಾಲಿ ನಿವೇಶನವನ್ನ ಅಂಬೇಡ್ಕರ್ ಭವನಕ್ಕಾಗಿ ಮೀಸಲಿಡಲಾಗಿತ್ತು. ಆದರೆ ಪಕ್ಕದ ಜಮೀನಿನ ವ್ಯಕ್ತಿಯೊಬ್ಬರು ಪದೇ ಪದೇ ತಕರಾರು ಮಾಡುತ್ತಿದ್ದ ಕಾರಣ ಸರ್ವೆ ಕಾರ್ಯ ಸ್ಥಗಿತಗೊಂಡಿತ್ತು. ಇದರಿಂದ ಭವನ ನಿರ್ಮಾಣ ಸಾಧ್ಯವಾಗದೆ ಗ್ರಾಮಸ್ಥರು ಆತಂಕದಲ್ಲಿದ್ದರು. ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷ ಕೆಎಂ ಸಂದೇಶ್ ಅವರು ಪದಾಧಿಕಾರಿಗಳ ಗಮನ ಸೆಳೆದು ಸರ್ವೆಗೆ ಚಾಲನೆ ನೀಡಿದ್ದಾರೆ. ರಾಜಸ್ವ ನಿರೀಕ್ಷಕ ಪ್ರಕಾಶ್ ಮತ್ತು ಪಿಡಿಒ ಶರೀಫ್ ನೇತೃತ್ವದಲ್ಲಿ ನಡೆದ ಸರ್ವೆ ವೇಳೆ ಜಾಗದಲ್ಲಿದ್ದ ಗಿಡಗಂಟೆಗಳನ್ನ ತೆರವುಗೊಳಿಸಲಾಯಿತು. ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ನಿವೇಶನದ ಅಳತೆ ಮಾಡಿ ಗಡಿ ಗುರುತಿಸಲಾಗಿದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ಗ್ರಾಮಸ್ಥರು ಅಂಬೇಡ್ಕರ್ ಸೇವಾ ಸಮಿತಿ ಹಾಗೂ ಅಧಿಕಾರಿಗಳಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಮುಂದೆ ತಲೆ ಕಟ್ಸ್ಕೊಂಡೆ ಮನೆ ಒಂದು ಪಾಯಿಂಟ್ ಕಲ್ ತಗೊಂಡ್ಬನ್ನಿ. ಅಲ್ಲಿ ನಾವು ಮೊದಲು ಒಂದು ಬೋರ್ಡ್ ಹಾಕಿದ್ದು, ಅಂಬೇಡ್ಕರ್ ಅವರ ಬೋರ್ಡು. ಅದು ಸ್ವಲ್ಪ ಶಿಥಿಲಗೊಂಡಿತ್ತು. ನಾವೀಗ ಹೊಸದಾಗಿ ಅದನ್ನ ಬೋರ್ಡ್ನ ಹೊಸದಾಗಿ ಮಾಡಿಸಿ ಅಲ್ಲಿ ಈಗ ನೆಟ್ಸಿದ್ದೀವಿ. ನೆಟ್ಸಿ ಅದನ್ನ ಅವರ ಸಂಘಟನೆ ಮೂಲಕ ನಾವು ಅಲ್ಲಿ ಸ್ಥಾಪನೆ ಮಾಡಿದ್ದೀವಿ ಬೋರ್ಡ್. ಇವತ್ತು ನಮ್ಮ ಹೆಸರು ಮಾದೇಶ್ವರ. ನಮ್ಮ ಉಸ್ಕೂರು ಗ್ರಾಮ, ಈ ಗ್ರಾಮದಲ್ಲಿ ಸುಮಾರು 16 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಇರೋಂಥ ದಲಿತರು, ಈ ಗ್ರಾಮಸ್ಥರು ಸತತವಾಗಿ ನಿರಂತರವಾಗಿ 16 ವರ್ಷದಿಂದ ಹೋರಾಟ ಮಾಡ್ತಾ ಇರೋಂಥದ್ದು. ವಿಚಾರ ಏನಂದರೆ ಅಂಬೇಡ್ಕರ್ ಅವರ ಭವನಕ್ಕೋಸ್ಕರ. ಅಂಬೇಡ್ಕರ್ ಅವರ ಭವನದಲ್ಲಿ ಒಂದು ಬೋರ್ಡ್ ಹಾಕಕ್ಕೆ ಹೋದರೆ ಇವ್ರ ಮೇಲೆ FIRಗಳು, ಒಂದು ಓನರ್ ಹಾಕಕ್ಕೆ ಹೋದರೆ ಇವ್ರ ಮೇಲೆ FIRಗಳು. ಒಬ್ಬ ವ್ಯಕ್ತಿ ಸರ್ಕಾರಿ ಜಮೀನು ಅಂಬೇಡ್ಕರ್ ಅವ್ರ ಭವನ, ಅಲ್ಲಿ ಅವ್ರ ಜಮೀನು ಪಕ್ಕದಲ್ಲಿ ಅಂಬೇಡ್ಕರ್ ಅವ್ರ ಭವನ ಇರಬಾರ್ದು ಅಂತ ಹೇಳ್ಬಿಟ್ಟು ಮೇಲ್ವರ್ಗದ ಒಬ್ಬ ವ್ಯಕ್ತಿ ಇಡೀ ಗ್ರಾಮಕ್ಕೆ ತೊಂದರೆ ಕೊಟ್ಟಿರುವಂಥದ್ದು. ಈ ಒಂದು ವಿಚಾರದಲ್ಲಿ ಹೋರಾಟ ಮಾಡ್ತಾ 3 ಜನ ದಲಿತರು ಈ ಗ್ರಾಮದಲ್ಲಿ ತೀರ್ಕೊಂಡಿರೋವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಕೇವಲ 1 ತಿಂಗಳ ಹಿಂದೆ ನಮ್ಮ ಕೋಲಾರ ಜನಸ್ಪಂದನ ಕಾರ್ಯಕ್ರಮಕ್ಕೆ ಈ ಗ್ರಾಮಸ್ಥರೆಲ್ಲ ಒಂದು 15-20 ಜನ ಬರ್ತಾರೆ. ಇದಾದಮೇಲೆ ನಾನೊಂದು ರೌಂಡು ಗ್ರಾಮಕ್ಕೆ ಬರ್ತೀನಿ. ಅವತ್ತೇ ಅಧಿಕಾರಿಗಳ ಹತ್ರ ಮಾತಾಡಿ ಇಮಿಡಿಯೇಟಾಗಿ ಸರ್ವೆ ಮಾಡಿಸಿ ಸರ್ಕಾರಿ ಜಮೀನು ಒತ್ತುವರಿ ತೆರವು ಮಾಡಿಸಿ ಅಂಬೇಡ್ಕರ್ ಅವ್ರ ಭವನ ಉಳಿಸ್ಬೇಕು ಅಂತ ಹೇಳ್ತೀವಿ. ಬಂದಿದ್ದಕ್ಕೆ ಕೇವಲ ಒಂದು ವಾರಕ್ಕೆ ಸರ್ಕಾರಿ ಅಧಿಕಾರಿಗಳು ಬಂದು ಇವತ್ತಿನ ದಿನ ಅಂಬೇಡ್ಕರ್ ಅವ್ರ ಭವನನ 16 ವರ್ಷಗಳ ಹೋರಾಟಕ್ಕೆ ಫುಲ್ ಸ್ಟಾಪ್ ಇಟ್ಟು ಅಂಬೇಡ್ಕರ್ ಅವ್ರ ಭವನನ ಉಳಿಸುವಂಥ ಕೆಲಸನ ನಮ್ಮ ನಂಜನಗೂಡು ತಾಲೂಕು ಉಸ್ಕೂರು ಗ್ರಾಮದಲ್ಲಿ ಮಾಡಿದ್ದೀವಿ. ಗ್ರಾಮಸ್ಥರು ತುಂಬ ಖುಷಿಯಾಗಿದ್ದಾರೆ. ಆ ಒಂದು ಜಮೀನನ್ನು ಒತ್ತುವರಿ ಮಾಡ್ಕೊಂಡಿರೋಂಥ ವ್ಯಕ್ತಿ ನಾಟಕ ಅಂದರೆ ಡ್ರಾಮ್ಯಾಟಿಕ್ ಮಾಡ್ತಾ ಇದ್ದ. ಏನು ಈ ಸೂಸೈಡ್ ಮಾಡ್ಕೊಳ್ಳೋದು, ಈ ಪಾಲಿಡಲ್ಲಿ ಬಾಟ್ಲ್ ಎತ್ಕೊಂಡು ಕುಡಿಯೋ ಥರ ಇವ್ರಿಗೆಲ್ಲ ಎದುರಿಸೋದು ಅವೆಲ್ಲ ಮಾಡ್ತಾ ಇದ್ದ. ಆ ವ್ಯಕ್ತಿ ಮೇಲೆ ಇವರು ಗ್ರಾಮಸ್ಥರೆಲ್ಲ ಹೋಗಿ ಈಗ ಪಾಲಿಡಲ್ ಬಾಟ್ಲ್ ಎತ್ಕೊಂಡು ಕುಡಿತೀನಿ ಅಂತ ಹೇಳ್ಬಿಟ್ಟು ಎದುರಿಸಿರೋದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್. ಅಂದರೆ ಪೊಲೀಸ್ನವ್ರು ಹೋಗಿ ಕೇಳ್ರಿ ಈಗ ಹಂಗೆ ಪಾಲಿಡಲ್ ಕುಡಿದು ಇದು ಮಾಡಿ ಎದುರಿಸಿರೋದಕ್ಕೆ ಸಂಬಂಧಪಟ್ಟಂಗೆ ಗ್ರಾಮಸ್ಥರೆಲ್ಲ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಆ ವ್ಯಕ್ತಿನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಜೊತೆಗೆ ಅಂಬೇಡ್ಕರ್ ಅವ್ರ ಭವನಕ್ಕೆ, ಅಂಬೇಡ್ಕರ್ ಅವರ ಜಾಗಕ್ಕೆ ಅಡ್ಡಿ ಮಾಡಿರೋಂಥ ವ್ಯಕ್ತಿ ಮೇಲೆ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. 16 ವರ್ಷಗಳ ನಿರಂತರ ಹೋರಾಟಕ್ಕೆ ಇವತ್ತು ಫುಲ್ ಸ್ಟಾಪ್ ಇಟ್ಟು ಈ ಜಾಗನ ಅಂಬೇಡ್ಕರ್ ಅವ್ರ ಭವನಕ್ಕೆ ಉಳಿಸಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ನಾವು ಉಸ್ಕೂರು ಗ್ರಾಮದ ಗ್ರಾಮಸ್ಥರು. ನಮ್ಮ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಸಮಸ್ಯೆ ಇತ್ತು ಸುಮಾರು ಕಾಲದಿಂದ.
ಆ ಉದ್ದೇಶಕ್ಕಾಗಿ ನಾವು ಪ್ರಸಾದ್ ಸಾಹೇಬರು ಕಂದಾಯ ಇಲಾಖೆ ಮಿನಿಸ್ಟರ್ ಆಗಿದ್ದರು. ಒಂದು ಸಾರಿ ನಮ್ಮ ಊರಿಗೆ ಭೇಟಿ ನೀಡಿದಾಗ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದು ಸರ್, ಒಂದು ಭವನ ಮಾಡಿಕೊಡಿ ಸರ್ ಅಂತಂತೇಳಿ. ಅವರು ಯಾವುದಾದ್ರೂ ಒಂದು ಸರ್ಕಾರಿ ನಿವೇಶನ ಗುರುತು ಮಾಡಿಕೊಡ್ತೀವಿ ಅಂತಂದ್ಬಿಟ್ಟು ಹೇಳಿದ್ರು. ಅದೇ ರೀತಿಯಾಗಿ ಒಂದು ಖಾಲಿ ಖಾಲಿ ಇತ್ತು ಒಂದು ಗ್ರಾಮ ಠಾಣೆಯಲ್ಲಿ. ಅದನ್ನು ನಾವು ಗುರುತು ಮಾಡಿ ಕಳಿಸ್ಕೊಟ್ನು. ಅಷ್ಟರಲ್ಲಿ ಪಕ್ಕದ ಜಮೀನನ್ನು ಯಾರೋ ಒಬ್ಬ ಇದು ನಮಗೂ ಸೇರ್ಬೇಕು ಖರಾಬು ಗಿರಾಬು ಅಂತೇಳಿ ಏನೋ ಕೇಸ್ ಹಾಕ್ಬಿಟ್ಟು ಮೆಡ ತೆರೆಯೋಕೆ ಹೋದವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಅವರಲ್ಲಿ 16 ವರ್ಷಗಳ ಕಾಲ ಆಯಿತು ಈ ಕೇಸ್ನ ಶುರುವಾಗಿ. ಅದರಲ್ಲಿ 3 ಜನ ತೀರ್ಕೊಂಡ್ರು. ಆದ್ರೂ ನಮಗೆ ಇನ್ನೂ ಆ ನಿವೇಶನ ಧಕ್ಕೆ ಇರಲಿಲ್ಲ. ಅಷ್ಟರಲ್ಲಿ ಈಗ ನಾವು ಏನೋ ಒಂದು ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಂದೇಶ್ ಅವರು ಇಂಥ ಒಂದು ಕಾರ್ಯಗಳನ್ನೆಲ್ಲ ಮಾಡಿಕೊಡ್ತಾರೆ ಅಂತ ಗೊತ್ತಾಯಿತು ವಿಚಾರ. ಅವ್ರನ್ನ ಕರೆಸಿ ನಾವು ಇವತ್ತು ಈ ನಮ್ಮ ಅಧಿಕಾರಿಗಳ ಮುಖಾಂತರ ಮತ್ತು ಸರ್ವೇಯರು, RI, BA, ಪೊಲೀಸ್ ಅಧಿಕಾರಿಗಳ ಮುಖಾಂತರ ನಾವು ಅಳತೆ ಮಾಡಿಸಿ ಅಲ್ಲಿ ಒಂದು ಗಿಡ ಪಡ ಎಲ್ಲನೂ ಇಳಿಸಿ ಕಲ್ಲು ನೆಡೆಸಿ ಇವತ್ತು ನಮ್ಮ ಗ್ರಾಮದಲ್ಲಿ ನಿವೇಶನವನ್ನು ಹದ್ದುಬಸ್ತು ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಸಿದ್ದೀವಿ ಸರ್. ಮತ್ತು ಅಲ್ಲಿ